ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕವಿತಾ ಮಶ್ರೂಮ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಇವತ್ತಿನ ವಿಡಿಯೋ ಅಂದರೆ ನನ್ನ ಡೈಲಿ ಮಾರ್ಕೆಟ್ ಹೆಂಗಿದೆ ಅಂತ ತುಂಬ ಜನರು ಕೇಳ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಡೈಲಿ ಮಾರ್ಕೆಟಿಂಗ್ ಹೆಂಗಿದೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ಇದು ಬಂದು ಶಾಪ್ಸ್ಗೆ ಹಾಕೋದು. ಶಾಪ್ಸ್ಗೋಸ್ಕರ ನಾವು ರೆಡಿ ಮಾಡಿ ಇಕ್ಕಿದ್ದೀನಿ ಬ್ಯಾಗಲ್ಲಿ ಪ್ಯಾಕೆಟ್ಸ್ ಮಾಡಿ. ಸೊ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಎರ್ಲಿ ಮಾರ್ನಿಂಗು ಬೇರೆಯವ್ರದ್ದು ಒಂದು ಡೈಲಿ ಕೊಡಬೇಕಿತ್ತು ಅವ್ರಿಗೆ ಮಶ್ರೂಮು. ಸೊ ಅವ್ರು ನೈಟಲ್ಲಿ ನನಗೆ ಆರ್ಡ್ರ್ ಎಷ್ಟಿದೆ ಅಂತ ಹೇಳಿಬಿಡ್ತಾರೆ. ಸೊ ಅವ್ರಿಗೆ ಎರ್ಲಿ ಮಾರ್ನಿಂಗ್ ಸೇರಿಸ್ಬಿಡ್ತೀನಿ. ಅಲ್ಲಿನಿಂದನೇ ನನಗೆ ಮಾರ್ಕೆಟಿಂಗ್ ವರ್ಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಎರ್ಲಿ ಮಾರ್ನಿಂಗು ಅವ್ರು 4 kgs 10 kgs 5 kgs 7 kg ಹಂಗೆ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಏನು ಬೇಕಿದೆಯೋ ಸೊ ಅಷ್ಟು ನಾನು ಅವ್ರಿಗೆ ಸೇರಿಸ್ಬಿಡ್ತೀನಿ ಎರ್ಲಿ ಮಾರ್ನಿಂಗ್. ಅದು ನನ್ನ ಫಸ್ಟ್ ಕೆಲಸ. ಆದಮೇಲೆ ಸೊ ನಾನು ಮನೆಗೆ ಬಂದಿದ್ದ ನಂತರ ನನಗೆ ಶಾಪ್ಸ್ಗೆ ಹೆಂಗೆ ಮಾರ್ಕೆಟಿಂಗೆಲ್ಲ ನಡೀತಾ ಇದೆ ಅನ್ನೋದು ನೀವು ವಿಡಿಯೋ ಮುಖಾಂತರ ನೋಡ್ಬೋದು. ಸೊ ಈ ಥರ ಬಂದು ನನಗೆ ಪ್ಯಾಕಿಂಗ್ ವರ್ಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿನಿಂದ ಬಂದಮೇಲೆ ನನಗೆ ನೆಕ್ಸ್ಟ್ ಪ್ಯಾಕಿಂಗ್ ವರ್ಕ್ ಇರುತ್ತೆ. ಪ್ಯಾಕಿಂಗ್ ಹೆಂಗೆ ಮಾಡ್ತೀನಿ ನಾನಂದರೂ ಪ್ಯಾಕೆಟ್ಸಲ್ಲಿ ನಾನು ಪ್ಯಾಕಿಂಗ್ ಮಾಡಿಕೊಡ್ತೀನಿ. ಪುನೆಟ್ ಬಾಕ್ಸಸ್ಸನ್ನು ಯೂಸ್ ಮಾಡಲ್ಲ. ನನಗೆ ಪುನೆಟ್ ಬಾಕ್ಸಸ್ ಯಾಕೆ ಯೂಸ್ ಮಾಡಿಲ್ಲ ಅಂದರೆ ನನಗೆ ಪ್ಯಾಕೆಟಲ್ಲೇ ಆರಾಮಾಗಿ ಹೋಗ್ತಾ ಇದೆ. ಶಾಪ್ ಅವರು ನನಗೇನು ಫೋರ್ಸ್ ಮಾಡ್ತಾಯಿಲ್ಲ ಪುನೆಟ್ ಬಾಕ್ಸಸ್ ಬೇಕು ಅಂತ. ಸೊ ಈ ಥರ ಕೊಟ್ರೇನು ನನಗೆ ಮಾರ್ಕೆಟಿಂಗ್ ಹೋಗ್ತಾ ಇದೆ. ಅದರಿಂದ ನನಗೆ ಇದೇ ಬೆಟರ್ ಆಪ್ಷನ್ ಅಂತ ನಾನು ಹೀಗೆ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಕೆಲವರು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಪುನೆಟ್ ಬಾಕ್ಸ್ ಸಜೆಸ್ಟ್ ಮಾಡ್ತಾರೆ. ಬಟ್ ನೋಡೋಣ, ಮುಂದಿನದಲ್ಲಿ ಏನಾದರೂ ಆ ಥರ ಮಾಡೋ ಐಡಿಯಾ ಇದ್ದರೆ ಖಂಡಿತ ಮಾಡಲೇಬೇಕಾಗುತ್ತೆ, ಮಾಡ್ತೀನಿ. ಸೊ ಇವಾಗ ಸತ್ಯಕ್ಕಂದರೆ ಈ ಥರ ಹೋಗ್ತಾ ಇದೆ. ಮತ್ತು ಇವರು ಬಂದು ನನ್ನ ಹತ್ರ ರೆಗ್ಯುಲರಾಗಿ ಫೋಟೋಸ್ ತೊಗೊಂಡು ಹೋಗ್ತಾರೆ. ಸೊ ಇವರು ಹಾಗೆ ನನಗೆ ರೆಗ್ಯುಲರಾಗಿ ತಗೊತಾರೆ. ಸೊ ಈ ಥರ ಮಾರ್ಕೆಟಿಂಗ್ ಇರುತ್ತೆ ಡೈಲಿ ನನಗೆ. ಇದನ್ನು ಖಂಡಿತವಾಗೂ ನಡೆಯೋ ಮಾರ್ಕೆಟಿಂಗ್ ಅಂದರೆ ನನಗೆ ಶಾಪ್ಸಲ್ಲಿ ಹೋಗುತ್ತೆ ಜಾಸ್ತಿ. ಶಾಪ್ಸಲ್ಲಿ ಹೋಟೆಲ್ಸಲ್ಲಿ ಜಾಸ್ತಿ ಹೋಗಿಲ್ಲ ಅಂದ್ರೇನು ಶಾಪ್ಸಲ್ಲಿ ಮಾತ್ರ ನನಗೆ ರೆಗ್ಯುಲರಾಗಿ ಹೋಗ್ತಾನೆ ಇರುತ್ತೆ. ಸೊ ಅದರಿಂದ ನನಗೆ ಮಶ್ರೂಮ್ ಮಾರ್ಕೆಟಿಂಗ್ ಅನ್ನೋದು ಡೈಲಿ ರೊಟೇಷನ್ ಇಲ್ಲೇ ಇರುತ್ತೆ. ಸೊ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಮಾರ್ಕೆಟಿಂಗ್ ಬಗ್ಗೆ ಕಲ್ಕನೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಚಾನಲ್ನಿಂದ ಬರೋ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗ್ತಾಯಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.